ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಆಲ್ರೆಡಿ ನಿಮಗೆಲ್ಲ ಗೊತ್ತು, ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಒಂದು ಫಂಕ್ಷನ್ ಇರೋ ಕಾರಣದಿಂದ. ಇದು ಬಂದು ನನ್ನ ಶುಕ್ರವಾರ ಮತ್ತು ಶನಿವಾರ 2 ದಿನದ ವ್ಲಾಗ್ ಆಗಿರುತ್ತೆ. ಅಮ್ಮ ಶುಕ್ರವಾರದ ಬೆಳಗ್ಗೆನೇ ಬೇಗ ಎದ್ದು ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನೊಂದು ಸ್ವಲ್ಪ ನಿಧಾನಕ್ಕೆ ಲೇಟಾಗಿ ಎದ್ದಿದ್ದೆ. ಅಮ್ಮ ನಮ್ಮ ಮಗಳು ಬಾಯಿಗೆ ತುತ್ತೂರು ಇಟ್ಕೊತಾರಲ್ಲ, ಅದಕ್ಕೇ ಹೋಗ್ಬಿಟ್ಟು ಬೇವಿನ ಸೊಪ್ಪು ತೊಗೊಂಬಂದಿದ್ದಾರೆ. ಅದ್ರದ್ದು ರಸ ಮಾಡಿಬಿಟ್ಟು ಔಷಧಿ ಅಂತ ಹಚ್ಚಿದ್ರೆ ನಮ್ಮ ಪಾಪ ಬೆಳ್ಳಿ ಕಾಣೋದು ಕಮ್ಮಿ ಮಾಡ್ತಾರೆ. ಅದಕ್ಕೆ ಅದ್ರ ಸ್ಮೆಲ್ಗೆ ಅವರು ಬೆಳ್ಳಿ ಕಾಣೋದಕ್ಕೆ ಹೋಗಲ್ಲ. ನೋಡಿ ಬಂದಿದ್ದಾರೆ ಔಷಧಿನ. ನೋಡಿದ್ರಲ್ಲ, ನಮ್ಮ ಮಗಳು ಔಷಧಿ ರೆಡಿ ಮಾಡಿದ್ದಾರೆ ಅಂದ್ಬಿಟ್ಟು ಏನೆಲ್ಲ ನಾಟಕಗಳು ಆ್ಯಕ್ಟಿಂಗ್ಗಳು ಆಡ್ತಿದ್ದಾರೆ ಅಂತ. ಏನಕಂದರೆ ಅವ್ರಿಗೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ ಅದು ಸ್ಮೆಲ್. ಯಾರಿಗೆ ತಾನೇ ಇಷ್ಟ ಆಗುತ್ತೆ ಅಲ್ವಾ? ಬೇವಿನ ಸೊಪ್ಪು ತಿನ್ನೋದು ಅಂದ್ರೇ ಒಂದು ಸೊಪ್ಪು ತಿನ್ನೋದು ಅಂದ್ರೇ ಆಗಲ್ಲ. ಇನ್ನು ಹಿಂಗೆ ರುಬ್ಬಿಟ್ಟು ಪೇಸ್ಟ್ ಮಾಡಿ ರಸ ಮಾಡಿಬಿಟ್ಟು ಹಚ್ತೀವಿ ಅಂದರೆ ಸುಮ್ಮನೆ ಇರ್ತಾರ? ಅದಕ್ಕೋಸ್ಕರ ಇದನ್ನು ನಾವು ಔಷಧಿ ಅಂತ ಮನೇಲಿ ರೆಡಿ ಮಾಡ್ಕೊಳೋದು. ಇದನ್ನು ಒಂದು ಸ್ವಲ್ಪ ಕೈಗೆ ಬೆಟ್ಟುಗಳಿಗೆ ಹಚ್ಚಿದ್ರೆ ಸಾಕು, ಅವ್ರಿಗೆ ಇಷ್ಟ ಆಗಲ್ಲ, ಬೇಡ ಅಂತ ಹೋಗ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಕೈಗೆ ಬಟ್ಟೆ ಎಲ್ಲ ಕಟ್ಟಿಸ್ಕೊಂಡ್ಬಿಡ್ತಾರೆ. ನೋಡಿ ನೋಡಿ ನೋಡಿ, ಒಂದು ಸ್ವಲ್ಪ ಹಚ್ಚಿದ್ಕೇ ಇಷ್ಟೆಲ್ಲ ಆ್ಯಕ್ಟಿಂಗ್. ಅವರು ಇನ್ನು ಬರೋದೇ ಇಲ್ಲ. ಇನ್ನು ಅಷ್ಟೆಲ್ಲ ಆದಮೇಲೆ, ತಿಂಡಿ ಎಲ್ಲ ಆದಮೇಲೆ, ಈಗ ಫಂಕ್ಷನ್ ಇದೆ ಅಂದಮೇಲೆ ನಾವು ಹೆಣ್ಮಕ್ಳು ಕತೆ ಗೊತ್ತಲ್ಲ, ಯಾವ ಸೀರೆ ಹಾಕೊಳೋದು, ಏನು ಹಾಕೊಳೋದು, ಯಾವ್ಯಾವ ಟೈಮ್ಗೆ ಏನೇನು ಫಂಕ್ಷನ್, ಇದಕ್ಕೆ ಈವೆಂಟ್ಗೆ ಯಾವ್ಯಾವ ಥರ ರೆಡಿ ಆಗೋದು ಅನ್ನೋ ಅಂಥಷ್ಟು ಡಿಸ್ಕಷನ್ ಮಾಡ್ತಾಯಿದ್ದು. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಸೀರೆ ಎಲ್ಲ ತಗೊಬೇಕಿತ್ತು, ಅದೆಲ್ಲ ತಗೊತಾ ಇದ್ದು. ಇಲ್ಲಿ ನೋಡಿ ನಮ್ಮ ಮಗಳು ಈ ಗುಬ್ಬಿಯಪ್ಪನ ಜಾತ್ರೆಲಿ ತಂದಿದ್ದು ಬಾಲ್ ಇತ್ತಲ್ಲ, ಅದನ್ನ ಇಟ್ಕೊಂಡು ನಮ್ಮ ಅಮ್ಮನ ಜೊತೆ ತರಲೆ ಎಲ್ಲ ಮಾಡಿಕೊಂಡು ಆಟಾಡ್ತಾಯಿದ್ರು. ಇನ್ನು ಅಷ್ಟೆಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು 11-12 ಗಂಟೆ ಆಗಿತ್ತು. ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದು. ಅಮ್ಮ ದ್ರಾಕ್ಷಿ ಇದೆ ಬನ್ನಿ ಅಂದ್ಬಿಟ್ಟು ತೊಳೆದು ಕೊಡ್ತಾಯಿದ್ರು ನಮ್ಮ ಮಗಳಿಗೆ. ಅವರೊಂದಷ್ಟು ಆಟ ಆಡ್ಕೊಂಡು ತಿಂತಾಯಿದ್ರು. ಇಲ್ಲಿ ನೋಡಿ, ಮನೆ ತುಂಬ ಗಲೀಜು. ನಮ್ಮ ಮಗಳು ಅಂತೂ ಇರೋ ಕಡೆ ಯಾವಾಗಾದರೂ ಅಷ್ಟೇ, ಇಷ್ಟೆಲ್ಲ ಆಟ ಸಾಮಾನುಗಳಿದ್ರೂ ಅದನ್ನೆಲ್ಲ ಅಂಟ್ಕೊಂಡು, ಅದರಲ್ಲಿ ಏನು ಆಟ ಆಡೋಲ್ಲ, ಬಟ್ ಮನೆ ತುಂಬ ಅಂಡಿರಬೇಕು ಅಷ್ಟೇ. ಕ್ಲೀನಾಗಂತೂ ಇರಬಾರ್ದು ಮನೆ. ಇಷ್ಟೇ ಮೇನ್ ಅವ್ರಿಗೆ ಇಂಟೆನ್ಷನ್ ಇರೋದು. ಇನ್ನು ಅವ್ರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಅಮ್ಮ ಬಿಸಿಲು ತುಂಬ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ಯಾವಾಗಲೂ ನೀರು ಕುಡಿದ್ರೆ ಹೊಟ್ಟೆ ಒಂಥರ ತುಂಬ್ದಂಗಿರುತ್ತೆ ಅಂದ್ಬಿಟ್ಟು ಮಜ್ಜಿಗೆ ಮಾಡಿದರು. ಅದಕ್ಕೆ ಮಸಾಲ ಮಜ್ಜಿಗೆ ಮಾಡಿದ್ರು. ಅದನ್ನ ಅಮ್ಮಂಗೂ ಕೊಟ್ಬಿಟ್ಟು ಪಾಪಗೂ ಒಂದು ಸ್ವಲ್ಪ ಕೊಟ್ಟಿದ್ದೆ. ಅವರು ಆಲ್ರೆಡಿ ಟೇಸ್ಟ್ ನೋಡಿದ್ರು, ಅದಕ್ಕೆ ಬೇಡ ಅಂತ ಹೋಗ್ತಾ ಇದ್ದಾರೆ. ನಾನು ಒಂದು ಲೋಟ ಎಲ್ಲ ಕುಡ್ದಾದ್ಮೇಲೆ ಮಧ್ಯಾಹ್ನ ಊಟನೂ ಎಲ್ಲ ಮುಗಿಸ್ಕೊಂಡಾಗಿತ್ತು. ಅಷ್ಟರಲ್ಲಿ ಅಮ್ಮ ಒಂದು ಬಾಕ್ಸ್ ತುಂಬ ಬೆಣ್ಣೆ ಇದೆ, ಅದನ್ನು ತುಪ್ಪ ಕಾಯಿಸು, ತುಂಬ ದಿವಸದಿಂದ ಹಾಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಂದರು. ಅದಕ್ಕೆ ಒಂದು ಸ್ವಲ್ಪ ಅಮ್ಮಂಗೆ ತುಪ್ಪನ ಕಾಯಿಸ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ, ನಾನು ಯಾವ ರೀತಿ ಮನೇಲಿನೇ ತುಪ್ಪ ಕಾಯಿಸ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಷ್ಟು ಬೆಣ್ಣೆನ ನಮ್ಮಮ್ಮ ಅರೌಂಡ್ ಒಂದು 15-20 ದಿವಸದಿಂದ ಸ್ಟೋರ್ ಮಾಡಿ ಇಟ್ಟಿರೋ ಅಂಥ ಬೆಣ್ಣೆ. ಅವರೇನು ಹಾಲಿನ ಕೆನೆ ಎಲ್ಲ ತೆಗೆದುಬಿಟ್ಟು ಏನು ಸ್ಟೋರ್ ಮಾಡೋಲ್ಲ, ಹಾಗೆ ಮನೇಲೇನೆ ಮೊಸರು ಮಾಡಿ, ಏನು ಅವರು ಎಮ್ಮೆ ಹಾಲು ತರೋದಿಲ್ಲಿ, ಅದನ್ನು ಏನು ಚೆನ್ನಾಗಿ ಕಾಯಿಸಿ ಮೊಸರು ಮಾಡಿ, ಆ ಮೊಸರನ್ನ ಕಡಿದ್ಬಿಟ್ಟು ಬೆಣ್ಣೆ ಮಾಡಿ ಎತ್ತಿಟ್ಕೊಂಡಿರ್ತಾರೆ ಡೈಲಿ ಒಂದು ಸ್ವಲ್ಪ. ಅದಕ್ಕೆ ಇಲ್ಲಿ ಅವರು ಬೆಣ್ಣೆ ತೆಗಿಯುವಾಗೆಲ್ಲ ಏನು ಉಪ್ಪು ಆ್ಯಡ್ ಮಾಡಿರೋದಿಲ್ವಲ್ಲ, ಅದಕ್ಕೆ ನಾನು ತುಪ್ಪ ಕಾಯಿಸೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಆಗ್ತಾ ಇರೋದು ಬಂದು ನಾವು ತುಪ್ಪದ ಉಡಿ ಅಂತೀವಿ. ಅಂದರೆ ಏನಿಲ್ಲ, ಮೆಂತ್ಯ ಏನಿರುತ್ತೆ ಅದನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಆ್ಯಂಡ್ ಅದನ್ನು ಆ್ಯಡ್ ಮಾಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಬಂದು ಹಸಿ ಕರಿಬೇವಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮನೇಲಿ ಹಸಿ ಕರಿಬೇವು ಇರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಇದ್ದಿದ್ದು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 3-4 ಲವಂಗ, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಆ್ಯಂಡ್ ಬೆಣ್ಣೆ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಇನ್ನೊಂದು, ನಾವು ಬೆಣ್ಣೆ ಕಾಯಿಸೋದಕ್ಕೆ ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಬೇಕು. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಅಗಲ ಇರುವಂಥ ಪಾತ್ರೆ ತೊಗೊಬೇಕಿತ್ತು. ಬಟ್ ನಾನು ಬೆಣ್ಣೆ ಕ್ವಾಂಟಿಟಿ ಜಾಸ್ತಿ ಆಯಿತು, ತಪ್ಪಲೆ ಒಂದು ಸ್ವಲ್ಪ ತೊಗೊಂಡಿರೋ ಅಂಥದ್ದು ಚಿಕ್ಕದಾಯಿತು. ಬಟ್ ಪರವಾಗಿಲ್ಲ, ಇಲ್ಲೇ ಮುಂದೆ ನಿಂತ್ಕೊಂಡೇ ನಾವು ಬೆಣ್ಣೆ ತೊಗೊತಾ ಇರಬೇಕು, ಬೆಣ್ಣೆ ಕಾಯಿಸ್ಬೇಕು. ಇದು ನಾನು ಚಿಕ್ಕ ತಪ್ಪಲೆ ಇಕ್ಕಿರೋದ್ರಿಂದ ಏನಾರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿಬಿಟ್ರೆ ಆ ಬೆಣ್ಣೆ ಎಲ್ಲ ಉಕ್ಕಿ ಕರಗಾದ್ಮೇಲೆ ಗ್ಯಾಸ್ ಮೇಲೆಲ್ಲ ಚೆಲ್ಲೋಗ್ಬಿಡುತ್ತೆ. ಆ್ಯಂಡ್ ಇವಾಗ ಬೆಣ್ಣೆ ಎಲ್ಲ ಕರಗಾದ್ಮೇಲೆ ನಾನು ಒಂದು 2-3 ಇಲ್ಕ್ ಬೆಳ್ಳುಳ್ಳಿನೂ ಸಹ
ಕುಟ್ಬಿಟ್ಟು ಅದನ್ನು ಸಹ ಈ ಬೆಣ್ಣೆ ಏನು ನಾವು ಕಾಯಿಸ್ತಾ ಇದ್ದೀವಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಸ್ವಲ್ಪ ಅರ್ಶಿನದ ಪುಡಿ. ಈ ಅರ್ಶಿನನೂ ಅಷ್ಟೇ ನಾವು ಅರ್ಶಿನ ಕೊಂಬನ್ನು ಪುಡಿ ಮಾಡಿ ಇಟ್ಕೊಂಡಿರೋವಂಥದ್ದು, ಅದೇ ಅರ್ಶಿನ ಆ್ಯಡ್ ಮಾಡ್ಕೊಳ್ಳೋದು. ಆ್ಯಂಡ್ ಅಂಗಡೀಲಿ ಸಿಗೋವಂಥ ಅರ್ಶಿನೆಲ್ಲ ಏನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ ನಾವು ತುಪ್ಪ ಕಾಯಿಸೋದಕ್ಕೆ. ಆದಷ್ಟು ನಾವು ನ್ಯಾಚುರಲ್ಲಾಗಿ ಮನೆಯಿಂದನೇ ನಾವು ಮಾಡ್ಕೊಳ್ಳುವಂಥದ್ದು ತುಂಬ ಹೆಲ್ತ್ಗೆ ಒಳ್ಳೆಯದು. ಆ್ಯಂಡ್ ನಾವು ತುಪ್ಪ ತಿನ್ನೋದು ಬೆಣ್ಣೆ ತಿನ್ನೋ ಅಂಥದ್ದನ್ನೆಲ್ಲ ಈಗ ಒಂದು 3-4 ವರ್ಷದಿಂದ ಅಷ್ಟೇ ಅಭ್ಯಾಸ ಮಾಡ್ಕೊತಾ ಇರೋದು. ಅದಕ್ಕಿಂತ ಮುಂಚೆ ನಾವು ಬೆಂಗಳೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದಾಗಿದ್ದರಿಂದ ನಾವು ಬೆಂಗಳೂರಲ್ಲಿ ತುಪ್ಪ ಬೆಣ್ಣೆ ಎಲ್ಲ ಏನು ಅಷ್ಟು ನಾವು ತಿನ್ನೋದಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಅಮ್ಮರು ಅರ್ಧ ಲೀಟ್ರ್ ಹಾಲು ತೊಗೊತಾರೆ. ಆ ಅರ್ಧ ಲೀಟ್ರ್ ಹಾಲಲ್ಲೇ ಕಾಫಿ ಟೀ ಕಮ್ಮಿ ಅವ್ರು ಕುಡಿಯೋದು. ಅದಕ್ಕೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಕಾಫಿ ಟೀ ಕುಡಿದು ಅವತ್ತಿಂದ ಏನು ಹಾಲು ಮಿಕ್ಕಿರುತ್ತೆ ಅಷ್ಟು ಪೂರ್ತಿನ ಅವರು ಹಾಕಿ ಆ್ಯಂಡ್ ಮೊಸರು ಕಡಿಯೋದಕ್ಕೆ ಮಿಷಿನ್ ಇಟ್ಕೊಂಡಿದ್ದಾರೆ, ಅದರಲ್ಲಿ ಮೊಸರನ್ನ ಕಡ್ಕೊತಾರೆ. ಆ ಥರ ಮಾಡಿ ಕಡ್ದು ಇಕ್ಕಿರುವಂಥ ಹಾಲಲ್ಲೇ ಅವರು ಬೆಣ್ಣೆ ಮಾಡ್ಕೊಳೋದು, ತುಪ್ಪ, ಮೊಸರು ಇಷ್ಟೆಲ್ಲದನ್ನು ಸಹ ಹಾಗೆ ಮಾಡ್ಕೊಳೋದು. ಈಗ ನೋಡ್ತಾ ಇದ್ದೀರಲ್ಲ ನೀವು, ಅದು ಏನು ವೈಟಿಗೆ ನೊರೆ ಥರ ಎಲ್ಲ ಬಂದಿತ್ತು ಅದು ಪೂರ್ತಿ ಕಮ್ಮಿ ಆಗಿದೆ. ಏನಿಲ್ಲ ಅಂದರೂ ಒಂದು ಸತಿ ನಾವು ತುಪ್ಪ ಕಾಯಿಸ್ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಾಯಿಸ್ತಾ ಇರೋದ್ರಿಂದ ಒಂದು 20-25 ನಿಮಿಷ ಬೇಕಾಗುತ್ತೆ. ನನಗಂತೂ ಅಪ್ರಾಕ್ಸಿಮೇಟ್ಲಿ ಒಂದು 20 ನಿಮಿಷ ಅಂತೂ ನಾನು ತೊಗೊಂಡಿದ್ದೀನಿ ತುಪ್ಪ ಕಾಯಿಸೋದಕ್ಕೆ. ನಾವೆಷ್ಟು ಜಾಸ್ತಿ ಹೊತ್ತು ಕಮ್ಮಿ ಉರಿ ಇಟ್ಕೊಂಡು ನಾವು ತುಪ್ಪ ಕಾಯಿಸ್ತೀವಿ ಅಷ್ಟು ತುಂಬ ತುಪ್ಪ ಮರಳಾಗಿ ಬಂದಿರುತ್ತೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ತುಪ್ಪ ಕಾಯಿಸ್ತಾ ಇದ್ದೀನಿ ಅಂತ. ನೋಡಿ ಮೇಲ್ಗಡೆ ಏನು ನೊರೆ ಥರ ಎಲ್ಲ ಬಂದಿದೆ, ಇದೆಲ್ಲ ಹೋಗುತ್ತೆ. ಇದೆಲ್ಲ ಹೋಗಿ ಸ್ವಲ್ಪ ತುಪ್ಪ ಲಿಕ್ವಿಡ್ ಟೈಪಲ್ಲಿ ಬರುತ್ತೆ, ಆ ನೊರೆನೇ ಸಪ್ರೇಟ್ ಆಗುವಂಥದ್ದು ಆ ಥರ ಆಗುತ್ತೆ. ಅಟ್ ಲಾಸ್ಟ್ ಇನ್ನೊಂದು 5 ನಿಮಿಷ ಇದೆ ಲಾಸ್ಟಲ್ಲಿ ಎನ್ನುವಾಗ ನಾನು ಒಂದು ಅರ್ಧ ವಿಳೆದೆಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದನೂ ಅಷ್ಟೇ ತುಂಬ ಹೆಲ್ತ್ಗೆ ಒಳ್ಳೆಯದು. ಆ್ಯಂಡ್ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಕಫ ಆಗುವಂಥದ್ದು ಬೆಣ್ಣೆ ತುಪ್ಪ ತಿಂದಾಗ ಏನಕ್ಕಾಗುತ್ತೆ ಅಂದರೆ ಇವೆಲ್ಲ ಏನೋ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ನಾವು ಮಿಸ್ ಮಾಡ್ತೀವಿ ಅದರಿಂದ. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ತುಪ್ಪ ಬಂದಿದೆ ಅಂತ. ಸ್ವಲ್ಪ ಅದು ಡಸ್ಟ್ ಅಂದರೆ ಗಷ್ಟ ಅಂತೀವಿ ನಾವು ಅದನ್ನು. ಸೊ ಅದು ಸಪ್ರೇಟು ಮತ್ತು ತುಪ್ಪ ಸಪ್ರೇಟು, ನೀರು ಥರ ಎಣ್ಣೆ ಥರ ಸಪ್ರೇಟ್ ಆಗ್ತಾಯಿದೆ ನೋಡಿ. ಇಷ್ಟು ಆಗೋವರೆಗೂ ಚೆನ್ನಾಗಿ ತುಪ್ಪನ ಕಾಯಿಸ್ಕೊಬೇಕು ನಾವು. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಕಾಯಿಸ್ಕೊಳೋದ್ರಿಂದ ತುಪ್ಪ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮರಳಾಗಿರುತ್ತೆ. ಅದನ್ನು ಸಹ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿರುತ್ತೆ ಅಂತ. ಇವಾಗ ನಾನು ಚೆನ್ನಾಗಿ ಒಂದು 20 ನಿಮಿಷ ಆಗಿದೆ ನಾನು ತುಪ್ಪ ಕಾಯಿಸೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಇದನ್ನು ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟ್ ಒಂದು ಅರ್ಧ ಅವರ್, ಮುಕ್ಕಾಲು ಅವರ್ ಅಥವಾ 1 ಅವರು ಇದನ್ನು ಟೋಟಲಾಗಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇಲ್ಲಿ ನೋಡಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ತುಪ್ಪನ ಹಾಗೆ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ನೋಡೋಣ ಬನ್ನಿ ನಾವು ಎಷ್ಟು kg ನಾನು ತುಪ್ಪನ ಕಾಯಿಸಿದ್ದೀನಿ ಅನ್ನೋದನ್ನು. ನಮ್ಮ ಮನೆಯಲ್ಲೇ ಸ್ಕೇಲ್ ಇದೆ ಆ್ಯಂಡ್ ಈ ಬಾಕ್ಸ್ ನೋಡ್ತಾ ಇದ್ದೀರಲ್ಲ ಇದೊಂದು 150 ಗ್ರಾಮ್ ಅಷ್ಟಿದೆ. ಆ್ಯಂಡ್ ಇವಾಗ ತುಪ್ಪ ತಣ್ಣಗಾಗಿದೆ. ಇದನ್ನು ಸೋಸ್ಕೊತಾ ಇದ್ದೀನಿ ಅದೇ ಬಾಕ್ಸ್ಗೆ ನಾನೇನು ತೋರಿಸಿದೆ ಆ ಬಾಕ್ಸಿಗೆ ಸೋಸ್ಕೊತಾ ಇದ್ದೀನಿ ನೋಡಿ. ಅದೇ ಇದೇನು ನಿಮಗೆ ತೋರಿಸ್ಬೇಕು ಅನ್ನೋದೆಲ್ಲ ನನಗೆ ಒಂದು ಕ್ಯೂರಿಯಾಸಿಟಿಯಿಂದ ನಾನೇ ಚೆಕ್ ಮಾಡೋಣ. ನಮ್ಮಮ್ಮ ಒಂದು 15-20 ದಿವಸದಿಂದ ಎತ್ತಿಟ್ಟಿರೋದಂತೆ. ಸೊ ಒಂದು 15-20 ದಿವಸಕ್ಕೆ ಅವರು ಎಷ್ಟು ತುಪ್ಪನ ನಾವು ಇದು ಮಾಡ್ಕೊಂಡಿದ್ದೀವಿ, ಎಷ್ಟು ಅಮೌಂಟು ನಮಗೆ ಸೇವ್ ಆಯಿತು, ಅಂಗಡಿಲಿ ತಂದರೆ ಎಷ್ಟಿರುತ್ತೆ ತುಪ್ಪ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಒಂದು ಸತಿ ಟೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ಯಾವಾಗಲೂ ಏನು ಮಾಡೋದಿಲ್ಲ, ಸುಮ್ಮನೆ ನನ್ನ ಕ್ಯೂರಿಯಾಸಿಟಿಗೋಸ್ಕರ ಆ ಥರ. ಬನ್ನಿ ಇವಾಗ ತೂಕ ಮಾಡೋಣ. ಇವಾಗ ನಾನು ಆವಾಗಲೇ ನನ್ನ ಬಾಕ್ಸ್ ಏನಿತ್ತು ಒಂದು 160 ಗ್ರಾಮ್ ಇತ್ತು. ಇಲ್ಲಿ 560 ಗ್ರಾಮ್ ತುಪ್ಪ ಅಂದರೆ ಬಾಕ್ಸು ತುಪ್ಪ 2 ಸೇರಿ ಟೋಟಲ್ ಆಗಷ್ಟು ಬಂದಿದೆ. ಅಂದರೆ ನಾವು ಮನೇಲೇ ಒಂದು 400 ಗ್ರಾಮ್ ಅಷ್ಟು, ಅರ್ಧ kgಗಿಂತ ಸ್ವಲ್ಪ 100 ಗ್ರಾಮ್ ಕಮ್ಮಿ ಇದೆ ತುಪ್ಪ. ಇಷ್ಟು ತುಪ್ಪನ ಒಂದು 20 ದಿವಸಕ್ಕೆ ಅಮ್ಮ ಮನೆಯಲ್ಲಿ ಮಾಡಿರೋವಂಥದ್ದು. ಆ್ಯಂಡ್ ಅದೆಲ್ಲ ಕಾಯಿಸಿ ಇಟ್ಟಾದಮೇಲೆ ನನ್ನ ಬ್ಲೌಸ್ಗೆ ಒಂದು ಸ್ವಲ್ಪ ವರ್ಕೆಲ್ಲ ಆಗಿತ್ತು, ಸ್ಟಿಚಿಂಗ್ನೂ ಸಹ ನಾನೇ ಮಾಡ್ಕೊಂಡಿದ್ದೆ. ಇದಕ್ಕೆ ಒಂದೊಂದು ಕುಂದನನ್ನು ಅಂಟಿಸ್ಕೊಳ್ಳೋಣ ನಾನೇನೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಕುಂದನ ಆ್ಯಂಡ್ ಅರಿವರ್ಕ್ ಐಟಮ್ಸ್ ಎಲ್ಲ ನನ್ನ ಹತ್ರ ಮುಂಚೆಯಿಂದನೂ ನನ್ನ ಹತ್ರ ಇದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆಲ್ಟ್ರೇಷನ್ ಏನಾರ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಪಿಕಾಕ್ ಡಿಸೈನ್ ಆಗಿರೋದ್ರಿಂದ, ಪಿಕಾಕ್ ಅಲ್ಲ, ಪ್ಯಾರೆಟ್ ಡಿಸೈನಲ್ಲಿ ನಾನು ಮಾಡಿಸಿರೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟೋನ್ ಎಲ್ಲ ಅಂಟಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತುಂಬ ಹೆವಿಯಾಗಿ ಅಂಟಿಸಿಲ್ಲ, ಸುಮ್ಮನೆ ಬ್ಯಾಕ್ ಸೈಡಲ್ಲಿ ಏನು ಒಂದೊಂದು ಫ್ಲವರ್ ಇದೆ ಅದಕ್ಕೆ ಮಾತ್ರ ಅದ್ರ ಸೆಂಟ್ರಲ್ಲಿ ಒಂದೊಂದು ಅಂಟಿಸಿದ್ದೀನಿ.
ತೋಳಿಗೂ ಅಷ್ಟೇ ಒಂದು 4-5 ಅಷ್ಟೇ ಒಂದೊಂದು ತೋಳಲ್ಲಿ ನಾನು ಅಂಟಿಸಿರೋ ಅಂಥದ್ದು. ఎందుకంದರೆ ವರ್ಕೇನೆ ಸ್ವಲ್ಪ ಗ್ರ್ಯಾಂಡಾಗಿದೆ, ಅದಕ್ಕೆ ನಾವು ಇದನ್ನು ಏನಾರ ಹೆವಿಯಾಗಿ ಅಂಟಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅನ್ನೋ ಮೈಂಡ್ ಸೆಟ್ಟಿಂದ ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಬ್ಯಾಕ್ ಮತ್ತು ಫ್ರಂಟ್ ಸ್ಲೀವ್ಸಲ್ಲೂ ಅಷ್ಟೇ ನಾನು ಏನು ಪ್ಯಾರಟ್ ಕಣ್ಣಿಗೆ ಮತ್ತು ಸ್ವಲ್ಪ ಒಂದು 2 ಕಡೆ ಅಷ್ಟೇ ಅಂಟಿಸಿರೋದು. ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಬ್ಲೌಸನ್ನು ನಾನು. ಆ್ಯಂಡ್ ಸ್ಯಾರಿ ಯಾವ ಥರ ಇದೆ ಅಂತಲೂ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಇವಾಗ ಸಂಜೆ ಆಗಿದ್ದರಿಂದ ಸ್ವಲ್ಪ ಅಮ್ಮ ಚುರುಮುರಿ ಮಾಡೋಣ ಅಂದರು. ಅದಕ್ಕೆ ಸ್ವಲ್ಪ ಕಡಲೆಪುರಿ ಹಾಕ್ಬಿಟ್ಟು ಮಸಾಲ ಸ್ವಲ್ಪ ಜಾಸ್ತಿ ಇರೋ ಥರ ಚುರುಮುರಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ನೈಟ್ ಬಂದಿದ್ದ ಕೆಲಸನೇ ಬಂದು ಏನು ನಾವು ಹಾಕೊಳ್ಳುವಂಥ ಸ್ಯಾರಿಗಳು ಫಂಕ್ಷನ್ಗಿದ್ದ ನನ್ನವು 2 ಸ್ಯಾರಿ, ಅಮ್ಮನವು 3 ಸ್ಯಾರಿ. ಇದನ್ನು ಪ್ಲೀಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಐರನ್ ಮಾಡುವಂಥ ಅವಶ್ಯಕತೆ ಇದ್ದರೆ ಐರನ್ನು ಸಹ ಮಾಡ್ಕೊಳ್ಳೋಣ ಅಂತ. ಅದೇ ನಾನು ಎಲ್ಲ ಸ್ಯಾರಿನೂ ಏನು ಐರನ್ ಮಾಡಲಿಲ್ಲ. ನಂದು ಒಂದೇ ಒಂದು ಸ್ಯಾರಿಗೆ ಮಾತ್ರ, ಅದು ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು ನಾನು. ನನ್ನ ಶ್ರೀಮಂತ ಸೀರೆ ಇದು. ಆವಾಗ ಹುಟ್ಟಿದವಳು ಇವಾಗಲೇ ಉಡ್ಕೊತಾ ಇರೋದು ಬ್ಲೌಸ್ನ ಹೊಲಿಸ್ಕೊಂಡು. ಅದಕ್ಕೋಸ್ಕರ ಇದನ್ನು ಮಾತ್ರ ಪ್ಲೀಟ್ ಮಾಡಿಕೊಂಡು ಐರನ್ ಮಾಡಿಕೊಂಡು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡು ಎತ್ತಿಟ್ಕೊಂಡಿರೋ ಅಂಥದ್ದು. ಇನ್ನು ಎಲ್ಲ ಸ್ಯಾರಿಗಳನ್ನೂ ಹಾಗೇ ಜಸ್ಟ್ ನೆರಿಗೆ ಒಂದು ತೆಗೆದು ಬಿಟ್ಟಿದ್ದೀನಿ. ಅಷ್ಟೆಲ್ಲ ಆದಮೇಲೆ ನೈಟು ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ ಒಂದು 11 ಗಂಟೆ ಆಗಿತ್ತು. ಈಗ ಬೆಳಗ್ಗೆನೇ ಎದ್ದು ಶನಿವಾರ ಆಗಿದ್ದರಿಂದ ನನ್ನ ತಮ್ಮ ಸ್ನಾನಕ್ಕೆ ಹೋಗಿದ್ದ, ಅವನು ವಾರ ಮಾಡಬೇಕಿತ್ತು ಅಂದ್ಬಿಟ್ಟು. ಅವರನ್ನು ಸ್ನಾನ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ನಾನು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಡ್ತೀನಿ ಅಂದರೆ, ಅದಕ್ಕೆ ನಾನು ಇನ್ನೇನು ಮಾಡೋದು, ಇವಾಗ ನೆಲ ಒರೆಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮನೆ ಅಂದಮೇಲೆ ಹಾಗೆ ಅಲ್ವಾ, ಪ್ರತಿಯೊಬ್ಬರೂ ಒಂದೊಂದು ಕೆಲಸ ಅಂತ ಹಂಚ್ಕೊಂಡು ಮಾಡಿಕೊಂಡ್ರೆ ಬೇಗ ಕೆಲಸಗಳನ್ನು ಆಗ್ಬಿಡ್ತವೆ. ಆ್ಯಂಡ್ ತುಂಬ ಲೇಟ್ ಆಗೋದಿಲ್ಲ. ಆ್ಯಂಡ್ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದೆಲ್ಲ ನಾನು ನೆಲ ಒರೆಸೋದಾದ್ಮೇಲೆ ಸ್ವಲ್ಪ ಟಿಫನ್ಗೂ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮನೂ ವಾರನೂ ಎಲ್ಲ ಮುಗಿಸ್ಕೊಂಬಿಟ್ಟ. ಅಷ್ಟರಲ್ಲಿ ಅವರು ವಾರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ಅಮ್ಮ ಇಬ್ಬರು ಸೇರಿಬಿಟ್ಟು ಚಿತ್ರಾನ್ನ ಮತ್ತು ಮೊಸರನ್ನ 2 ಮಾಡ್ಕೊಂಡಿದ್ದು ಇವತ್ತಿನ ಟಿಫನ್ಗೆ ಅಂತ. 2 ಎಂತಕ್ಕೆ ಮಾಡ್ಕೊಂಡಿದ್ದು ಅಂದರೆ, ಬರೀ ಬಿಸಿಲಿತ್ತಲ್ಲ, ಅದಕ್ಕೆ ನಾನು ಮೊಸರನ್ನ ಮಾತ್ರ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದೆ. ಅದಾದಮೇಲೆ ಬರೀ ಮೊಸರನ್ನ ಯಾರು ಬೆಳಗ್ಗೆನೇ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ, ಲೆಮನ್ ರೈಸ್, ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಂಡಿದ್ದು. ಇದೆಲ್ಲ ಆದಮೇಲೆ ಎಲ್ಲರೂ ತಿಂಡಿ ತಿಂದು ನನ್ನ ತಮ್ಮನ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋದ. ಇದಾದಮೇಲೆ ನಾನು ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲ ಹಾಕೊಳ್ಳೋಣ ಅಂದ್ಬಿಟ್ಟು ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಕಾಫಿ ಪುಡಿ ಆ್ಯಂಡ್ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಇದು ನಾನು ಒಂದು ಸ್ವಲ್ಪ ಮುಖಕ್ಕೆಲ್ಲ ಹಚ್ಕೊಂಡು ನನ್ನ ಮಗ್ಳಿಗೆ ಹಚ್ಚೋಣ ಅಂತ ಕೇಳಿದೆ. ಇಲ್ಲ ಮಮ್ಮಿ ಬೇಡ, ನನಗೆ ನಿನ್ನ ಮಾತ್ರ ಹಚ್ಕೋ, ಇದು ಅನ್ನ ಇದು ನನಗೆ ಬೇಡ ಅಂತ ಇದ್ರು. ಅವ್ರ ಜೊತೆ ಎಲ್ಲ ಒಂದಷ್ಟು ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಎಲ್ಲ ಆದಮೇಲೆ ನಮ್ಮ ಮಗಳಿಗೂ ಸ್ನಾನ ಮಾಡಿ ಮಲಗಿಸಿ ನಾನು ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡಿದ್ನಲ್ಲ, ನಮ್ಮ ಮೇಡಮ್ಮರು ಮಲಗಾದ್ಮೇಲೆ ನಾನು ಆರಾಮಾಗಿ ರಿಲ್ಯಾಕ್ಸಾಗಿ ಹೋಗಿ ಫಸ್ಟು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅರೌಂಡ್ 1:15 ಆಗಿತ್ತು. ಇದಾದಮೇಲೆ ಸ್ವಲ್ಪ ಮೋಟ್ರೆಲ್ಲ ಆಫ್ ಮಾಡಬೇಕಿತ್ತು. ಅಮ್ಮ ಒಂಚೂರು ಕೆಲಸ ಅಂತ ಹೊರಗಡೆ ಹೋಗಿದ್ರು. ಅದಕ್ಕೋಸ್ಕರ ಮನೇಲಿ ಒಬ್ಬಳೇ ಇದ್ದಿದ್ದರಿಂದ ಗೇಟೆಲ್ಲ ಲಾಕ್ ಮಾಡ್ಕೊಂಡಿದ್ದೆ. ಇವಾಗ ಹೋಗಿ ಬೇಗ ತಗೊಂಡು ಮೋಟ್ರೆಲ್ಲ ಆಫ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಬನ್ನಿ ಇವಾಗ ಮೋಟ್ರೆಲ್ಲ ಆಫ್ ಮಾಡ್ಕೊಂಬಂದೆ. ಹೊರಗಡೆ ಅಂತೂ ತುಂಬ ಬಿಸಿಲಿದೆ. ಹೋಗ್ಬರೋ ಇಲ್ಲೇ ಮನೆ ಪಕ್ಕದಲ್ಲೇ ಇರೋದಾದ್ರೂ ಹೋಗ್ಬರೋ ಅಷ್ಟೊತ್ತಿಗೆ ಸ್ವಲ್ಪ ಸುಸ್ತಾದಂಗೆ ಆಗೋಯ್ತು. ಅದಕ್ಕೆ ಇವಾಗ ಬಂದ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ, ಏನೂ ಗ್ರ್ಯಾಂಡಾಗಿ ಆಗ್ಬೋದು, ಏನೂ ರೆಡಿ ಆಗ್ತಾಯಿಲ್ಲ. ಒಂದು ಲಿಪ್ ಕೇರ್ ಹಚ್ಕೊಂಡಿದ್ದೀನಿ ತುಟಿಗೆ. ಆ್ಯಂಡ್ ಸಿಂಪಲ್ ನನ್ನ ಆ್ಯಸ್ ಯೂಶ್ವಲ್ ಮೇಕಪ್ ಏನೇ ಇದ್ರೂ ನನ್ನ ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ. ಇಷ್ಟನ್ನು ಮಾತ್ರ ಹಚ್ಕೊಂಡು ಆ್ಯಂಡ್ ಒಂದು ಐಲೈನರ್ನ ಹಣೆಗೆ ಇಟ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಇಷ್ಟೇ ಇವಾಗಿಂದ ಬಂದ್ಬಿಟ್ಟು. ಆ್ಯಂಡ್ ಇನ್ನು ಮಿಸ್ ಮಾಡ್ಕೊಬೇಡಿ, ಇವತ್ತು ಸಂಜೆಯಿಂದ ನಾವು ಹೋಗ್ಬೇಕಾಗುತ್ತೆ ಗೃಹ ಪ್ರವೇಶಕ್ಕೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ನನ್ನ ತಯಾರಿಗಳೆಲ್ಲ ಹೇಗಿತ್ತು, ಮನೆಯೆಲ್ಲ ಯಾವ ರೀತಿ ಕಟ್ಟಿದ್ದಾರೆ, ಆ್ಯಂಡ್ ಎಷ್ಟೆಲ್ಲ ದೇವರೆಲ್ಲ ಬರ್ತಿದ್ದಾವಂತೆ ನಾಳೆ ಗೃಹ ಪ್ರವೇಶಕ್ಕೆ. ಅದೆಲ್ಲದನ್ನು ನಾನು ಆಲ್ಮೋಸ್ಟ್ ನನ್ನ ಕೈಲಾದಷ್ಟು ಡೀಟೇಲಿಂಗ್ ವೀಡಿಯೋಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಸ್ಟಾರ್ಟಿಂಗಿಂದ ಮಾಡ್ತಾ ಇರೋದ್ರಿಂದ ನನಗೂ ನಿಮ್ಮ ಸಪೋರ್ಟೂ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ. ನನಗೂ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ, ಹೊಸ ವೀಡಿಯೋಸ್ನ ಮಾಡೋದಕ್ಕಾಗೋದು, ಹಾಕೋದಕ್ಕಾಗೋದು. ಅದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್.